ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನಾನು ಇಡ್ಲಿ ಹಿಟ್ಟನ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊತೀನಿ, ಯಾವ ಮೆಜರ್ಮೆಂಟಲ್ಲಿ ನಾನೆಲ್ಲ ನೆನೆಸ್ಕೊತೀನಿ ಮತ್ತು ಯಾವ ಥರ ರುಬ್ಕೊತೀನಿ ಅದನ್ನ ವಿಡಿಯೋಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಸದ್ಯಕ್ಕೆ ಇಲ್ಲಿ ಒಂದು ಮೆಜರ್ಮೆಂಟ್ ಗ್ಲಾಸ್ ತೊಗೋತಿದ್ದೀನಿ. ಇದರಲ್ಲಿ ನನಗೆ ಮೆಜರ್ಮೆಂಟಿಗೆ ಅಂತ ಗ್ಲಾಸ್ ತೊಗೊಂಡಿದ್ದೀನಿ. ಇದರಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡ್ರೆ ನನಗೆ ಒಂದು ದಿನಕ್ಕೆ ಕರೆಕ್ಟಾಗಿ ಟಿಫನ್ಗೆ ರೆಡಿ ಆಗುತ್ತೆ ಇಡ್ಲಿ. ಆದ್ದರಿಂದ ನಾನು ಯಾವಾಗ ಇದೇ ಗ್ಲಾಸಲ್ಲಿ ನಾನು ಮೆಜರ್ಮೆಂಟ್ ಮಾಡ್ಕೊಳ್ಳೋವಂಥದ್ದು. ಇವಾಗ ಇಲ್ಲಿ 2 ಗ್ಲಾಸಷ್ಟು ಅಕ್ಕಿನ ತೊಗೋತಾ ಇದ್ದೀನಿ. ಫಸ್ಟ್ 2 ಗ್ಲಾಸ್ ಅಕ್ಕಿ ತೊಗೋತೀನಿ. ಇದು ಬಂದು ನಾನು ಇಡ್ಲಿ ಅಕ್ಕಿನೇ ತೊಗೊತಾ ಇರೋದು. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ಳೋಕೆ ಹೋಗಿಲ್ಲ, ಬರೀ ನಾನು ಇಡ್ಲಿ ಅಕ್ಕಿನೇ ತೊಗೊತೀನಿ. ಇದು ಅಂಗಡಿಯಲ್ಲೆಲ್ಲ ಸಿಗುತ್ತಲ್ವ ಇಡ್ಲಿ ಅಕ್ಕಿ ಅಂತ, ಅದನ್ನೇ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನಾನು ರೇಷನ್ ಅಕ್ಕಿನ ದೋಸೆಗೆ ಉಪಯೋಗಿಸ್ತೀನಿ, ಇಡ್ಲಿಗೆಲ್ಲ ಇಡ್ಲಿ ಅಕ್ಕಿನ ಆದಷ್ಟು ಉಪಯೋಗಿಸ್ತೀನಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಅದರಿಂದ 2 ಗ್ಲಾಸಷ್ಟು ಅಕ್ಕಿನ ಸಹ ತೊಗೊಂಡಿದ್ದೀನಿ ಫಸ್ಟಿಗೆ. ಅದಾದಮೇಲೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಗ್ಲಾಸ್ ಮೆಜರ್ಮೆಂಟಲ್ಲೇ ನಾನು ಉದ್ದಿನಬೇಳೆನ ತೊಗೋತಾ ಇದ್ದೀನಿ. 2 ಗ್ಲಾಸಷ್ಟು ಅಕ್ಕಿಗೆ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ಸೇರಿಸ್ಕೋತೀನಿ. ಆವಾಗ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ, ಇಡ್ಲಿ ಸಹ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಆ ಕಾರಣದಿಂದ ನೋಡ್ಬೋದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ತೊಗೊತಾ ಇದ್ದೀನಿ. ನನಗಿಲ್ಲಿ ಉದ್ದಿನ ಕಾಳು ಸಿಗುತ್ತೆ, ಬೇಳೆ ಸಿಕ್ಕಲ್ಲ, ಅದರಿಂದ ನಾನು ಉದ್ದಿನ ಕಾಳನ್ನ ಉಪಯೋಗಿಸ್ಕೊತೀನಿ. ಉದ್ದಿನ ಕಾಳಾಗಲಿ ಉದ್ದಿನ ಬೇಳೆ ಆಗಲಿ ಇದೇ ಮೆಜರ್ಮೆಂಟಲ್ಲಿ ಉಪಯೋಗಿಸುವಂಥದ್ದು. ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನಷ್ಟು ಮೆಂತ್ಯನೂ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಅದರಿಂದ 1 ಸ್ಪೂನಷ್ಟು ಮೆಂತ್ಯ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಉದ್ದಿನಬೇಳೆ ಜೊತೆಗೆ. ಬೇರೆ ಬೇರೆ ರುಬ್ಬೋದ್ರಿಂದ ನಾವು ಯಾವ ರೀತಿ ರುಬ್ಕೊತೀವೋ ಅದೇ ರೀತಿಯಾಗಿ ನೆನೆಸ್ಕೊತಾ ಇದ್ದೀನಿ. ಒಂದೇ ಸರಿ ಮಿಕ್ಸ್ ನೆನೆಸ್ಬಿಟ್ರೆ ರುಬ್ಬಕ್ಕೆ ಆಗೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. ಅದರಿಂದ ಅದಾದಮೇಲೆ ಅದೇ ಗ್ಲಾಸಲ್ಲೇ ಇವಾಗ 1/4 ಭಾಗದಷ್ಟು ಅವಲಕ್ಕಿನ ತೊಗೋತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡೆ, ಇವಾಗ ಅದೇ ಇದರಲ್ಲಿ 1/4 ಭಾಗದಷ್ಟು ಅವಲಕ್ಕಿನ ತೊಗೋತಾ ಇದ್ದೀನಿ. ಅವಲಕ್ಕಿ ಬೇಕಾದ್ರೂ ನಾವು ರುಬ್ಬೋ ಟೈಮಲ್ಲಿ 1 ಅವರ್ ಮುಂಚೆ ನೆನೆಸ್ಕೊಬೋದು. ಅದು ನಾನು ಬೆಳಗ್ಗೆ ನೆನೆಸಿ ಇಟ್ಬಿಡ್ತೀನಿ, ಮತ್ತು ಮರ್ತೋಗ್ಬಿಟ್ರೆ ಇದಾಗುತ್ತೆ ಅಂದ್ಬಿಟ್ಟು. ಮತ್ತು ಅರ್ಧ ಗ್ಲಾಸ್ 1/4 ಭಾಗದಷ್ಟು ಸಬ್ಬಕ್ಕಿ ಸಹ ತೊಗೊತಾ ಇದ್ದೀನಿ. ಅವಲಕ್ಕಿ ಸಬ್ಬಕ್ಕಿ ಹಾಕೋದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇಡ್ಲಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ನೆಸ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು 1/4 ಭಾಗ ಅವಲಕ್ಕಿ 1/4 ಗ್ಲಾಸಷ್ಟು ಸಬ್ಬಕ್ಕಿನ ಸಹ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ನೆನೆಸಿಕೊಳ್ಳೋಣ. ನೀಟಾಗೆಲ್ಲ ಇವಾಗ ತೊಳೆದ್ಬಿಟ್ಟು ನೆನೆಸಿಕೊಂಡ್ರೆ ಮತ್ತೆ ಬೇಕಾದರೆ ರುಬ್ಬೋವಾಗ ಹಂಗೆ ಈಸಿಯಾಗಿ ರುಬ್ಕೊಬೋದು. ಎಲ್ಲ ಮೆಜರ್ಮೆಂಟ್ಸು ಕರೆಕ್ಟಾಗಿ ಹಾಕ್ಕೊಬೇಕು. ಅಂದರೆ 2 ಗ್ಲಾಸು ಅಕ್ಕಿ, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, 1/4 ಭಾಗ ಅವಲಕ್ಕಿ, 1/4 ಭಾಗ ಸಬ್ಬಕ್ಕಿ, ಇದು ಕರೆಕ್ಟ್ ಮೆಜರ್ಮೆಂಟು ನಾನು ಇಡ್ಲಿಗೆ ಮಾಡುವಂಥದ್ದು. ನನಗೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆದ್ದರಿಂದ ಇವಾಗ ನೆನೆಸೋದು ಅಷ್ಟೇ, ನಾವು ಯಾವಾಗಲೂ ಚಳಿಗಾಲದಲ್ಲಾದರೆ ಸ್ವಲ್ಪ ತುಂಬ ಹೊತ್ತು ನೆನೆಸ್ಬೇಕಾಗುತ್ತೆ. ಒಂದು 7 ಅವರ್ 8 ಅವರ್ ನೆನೆಸಿದ್ರೆ ಚೆನ್ನಾಗಿರುತ್ತೆ, ಚಳಿ ಮಳೆ ಮಂಜು ಅಂತ ಇದ್ದಾಗ. ಈ ಬೇಸಿಗೆ ಕಾಲದಲ್ಲ 4ರಿಂದ 5 ಅವರ್ ನೆನೆಸಿದ್ರೆ ಸಾಕು. ತುಂಬ ನೆಂದರೂ ತುಂಬ ಹುಳಿ ಬಂದುಬಿಡುತ್ತೆ. ಆದ್ದರಿಂದ ಒಂದು 4ರಿಂದ 5 ಅವರ್ ನೆನೆಸ್ಕೊಂಡ್ರೆ ಸಾಕು. ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಅಕ್ಕಿ ಆಗಲಿ ಉದ್ದಿನಬೇಳೆ ಆಗಲಿ. ಮಳೆಗಾಲ ಅಂತ ಇದ್ದಾಗ ಸ್ವಲ್ಪ ತಂಪಾಗಿದ್ದಾಗ ವಾತಾವರಣ ತುಂಬ ಹೊತ್ತು ನೆನೆಸ್ಬೇಕಾಗುತ್ತೆ. ನೆಂದಾಗಿದೆ, ಇವಾಗ ಆಲ್ರೆಡಿ ಎಲ್ಲ ತೊಳೆದು ನೆನೆಸಿಕೊಂಡಿದ್ದಾನೆ, ಆಲ್ರೆಡಿ ನೆಂದಿದ್ದೆ ನೋಡಬಹುದು. ನಾನು ಮಧ್ಯಾಹ್ನ ಒಂದು 3-4 ಗಂಟೆ ಹಂಗೆ ನೆನೆಸಿದೆ, ಸಾಯಂಕಾಲ ಒಂದು 7 ಗಂಟೆ ಅಷ್ಟೊತ್ತಿಗೆ ನಾನು ರುಬ್ಕೊತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಉದ್ದಿನಬೇಳೆನ ರುಬ್ಕೊತೀನಿ. ಸಪ್ರೇಟಾಗಿ ರುಬ್ಕೊಳ್ಳೋದ್ರೆ ನಾನು ಸಪ್ರೇಟಾಗಿ ನೆನೆಸಿಕೊಂಡಿದ್ದೆ. ಫಸ್ಟಿಗೆ ಉದ್ದಿನಬೇಳೆನ ಫುಲ್ ನುಣ್ಣಗೆ ರುಬ್ಕೊತೀನಿ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿನೇ ರುಬ್ಕೊಬೇಕು. ಯಾವಾಗಲೂ ಇಡ್ಲಿಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ನೀರಾಗಿ ರುಬ್ಕೊಂಡ್ಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ಇಲ್ಲಿ ಫಸ್ಟಿಗೆ ನಾನು ಉದ್ದಿನಬೇಳೆ ರುಬ್ಕೊಂಡಿದ್ದೀನಿ, ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಎಲ್ಲೂ ಏನು ಇಲ್ದಿರೋ ಥರ, ಅಂದರೆ ತರಿ ಇಲ್ದಿರ ನೀಟಾಗಿ ಸಾಫ್ಟಾಗಿರಬೇಕು, ಆ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಸಬ್ಬಕ್ಕಿ ಮತ್ತು ಅವಲಕ್ಕಿನ ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಬೇಕು. ಇದಕ್ಕೂ ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಪೇಸ್ಟಾಗಿ ನೀಟಾಗಿ ಬರುತ್ತೆ. ತುಂಬ ನೀರು ಹಾಕ್ಬಿಟ್ರೆ ಇಡ್ಲಿ ಸಹ ನೀರಾಗಿಬಿಡುತ್ತೆ, ಅದು ಹಿಟ್ಟು ಹದ ಸಿಗೋದಿಲ್ಲ. ಅದರಿಂದ ಯಾವಾಗಲೂ ಅಷ್ಟೇ ದೋಸೆಗೆ ಸ್ವಲ್ಪ ನೀರಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ, ಇಡ್ಲಿಗೆ ಮಾತ್ರ ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುವಂಥದ್ದು. ಇವಾಗ ಇಲ್ಲಿ ಅಕ್ಕಿ ಸಹ ರುಬ್ಕೋತಿದ್ದೀನಿ. ಅಕ್ಕಿನ ಸಹ ನೆಂದಿದೆ ಅಷ್ಟರಲ್ಲಿ. ಅಕ್ಕಿನ ರುಬ್ಕೊತೀನಿ. ಅಕ್ಕಿಗೋಸ್ಕರ ನೀರು ಜಾಸ್ತಿ ಏನು ಹಾಕೋದಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೋತೀನಿ ಅಕ್ಕಿನ. ದೋಸೆಗಾದರೆ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಅಕ್ಕಿ ಯಾವಾಗ್ಲೂ. ಇಡ್ಲಿಗಾಗಿರೋದ್ರಿಂದ ಸ್ವಲ್ಪ ತರಿ ಇರಬೇಕು. ಸ್ವಲ್ಪ ಕೈಯಲ್ಲಿ ಹಿಂಗೆ ಮಾಡಿದಾಗ ಸ್ವಲ್ಪ ತರಿ ಕೈಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಇಡ್ಲಿ. ತುಂಬ ಸಾಫ್ಟ್ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುವಂಥದ್ದು ಇಡ್ಲಿ ಹಿಟ್ಟು ಮಾತ್ರ ಯಾವಾಗ್ಲೂ. ಅದಕ್ಕೋಸ್ಕರ ಇಲ್ಲಿ ಅಕ್ಕಿ ಸಹ ಸ್ವಲ್ಪ ತರಿಯಾಗೆಲ್ಲ ರುಬ್ಕೊಂಡಾಗಿದೆ ನೋಡ್ಬೋದು. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ಅದನ್ನು ಸಹ ಏನು ಅಷ್ಟೊಂದು ಮೆತ್ತಿಗೆ
ತುಂಬ ನೀರು ಹಾಕ್ಬಿಟ್ಟೇನು ರುಬ್ಕೊಂಡೆ ನಾನು. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ನನಗೆ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಕಂಫರ್ಟೇಬಲ್ ಅಂತ ಅದಕ್ಕೋಸ್ಕರ ನಾನು ಕೈಯಲ್ಲೇ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸೌಟಲ್ಲಿ ಸಹ ಮಿಕ್ಸ್ ಮಾಡಿ ಇಟ್ಕೊಬೋದು. ನಾನು ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಎಲ್ಲ ಫುಲ್ಲು ಅಂದರೆ 3 ಥರ ಹಿಟ್ಟು ಇರುತ್ತಲ್ಲ 3 ಥರ ಹಿಟ್ಟು ಕರೆಕ್ಟಾಗಿ ಈಕ್ವಲ್ ಆಗೋದು ಮಿಕ್ಸ್ ಆಗಿರುತ್ತೆ. ಮತ್ತು ಬೆಳಗ್ಗೆಗೆ ಸ್ವಲ್ಪ ಸಾಲ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆದ್ದರಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನ ಒಂದು ಕಡೆ ಇಟ್ಬಿಡೋಣ. ಅದು ಹಾಗೆ ಇಕ್ಕೋ ಬದಲು ಕೆಳಗಡೆ ಒಂದು ತಟ್ಟೆ ಒಂದು ಪ್ಲೇಟ್ ಏನಾದ್ರು ಇಕ್ಬಿಟ್ಟಿದ್ರೆ ಒಳ್ಳೆಯದು. ಅಕಸ್ಮಾತ್ ನಾವು ಚಿಕ್ಕ ಪಾತ್ರೆ ಇಕ್ಕಿದ್ವಿ ಎಲ್ಲ ಉಕ್ಕೋಯ್ತು ಅಂದರೆ ಎಲ್ಲ ಆ ಪ್ಲೇಟ್ ಒಳಗೆ ಹೋಗುತ್ತೆ, ಆಚೆ ಫ್ಲೋರೆಲ್ಲ ಏನು ಗಲೀಜಾಗೋದಿಲ್ಲ. ಆದ್ದರಿಂದ ನಾನೊಂದು ತಟ್ಟೆ ಏನಾದ್ರು ಇಟ್ಬಿಟ್ಟು ಅದ್ರ ಮೇಲೆ ಇಡ್ಲಿ ಹಿಟ್ಟು ಇಕ್ಕೋತೀನಿ. ಏನಾದರೂ ಉಕ್ಕೋದ್ರು ಚೆಲ್ಲೋದ್ರು ಅದೇ ಪ್ಲೇಟಲ್ಲೇ ಇರುತ್ತೆ, ಆಚೆ ಎಲ್ಲ ಹೋಗೋದಿಲ್ಲ. ಆ ರೀಸನ್ಗೋಸ್ಕರ ಇದನ್ನ ನೈಟ್ ಪೂರ್ತಿ ಹೀಗೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ ಅಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ ಹಿಟ್ಟಂತೂ. ಇವಾಗ ನೋಡ್ತಾ ಇದ್ರಲ್ವ ಇಡ್ಲಿ ಹಿಟ್ಟು ರೆಡಿ ಆಗಿದೆ. ನಾನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಮತ್ತು ಇವಾಗ ನನ್ನ ಜೊತೆ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಉಪ್ಪಿಗೆ ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸೋಡಾ ತುಂಬ ಉಪಯೋಗಿಸಲ್ಲ ನಾನು ಸೋಡಾ ಉಪಯೋಗಿಸೋದೇ ಕಡಿಮೆನೇ. ಇದಕ್ಕೂ ಸುಮ್ಮನೆ ಒಂದು ಚಿಟಿಕೆಯಷ್ಟು ಸೋಡಾ ಮಾತ್ರ ಉಪಯೋಗಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಇನ್ನೊಂದು ಟೈಮು ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣ ಇಡ್ಲಿ ಹಿಟ್ಟು ರೆಡಿ ಮಾಡಿ ಅಂದರೆ ಮಿಕ್ಸ್ ಮಾಡಿ ಇಕ್ಬಿಡ್ತೀನಿ. ಸ್ವಲ್ಪ ಹೊತ್ತೆಲ್ಲ ಮಿಕ್ಸ್ ಮಾಡಿ ಇಕ್ಕಿದ್ಮೇಲೆ ಸ್ವಲ್ಪ ಹೊತ್ತೆಲ್ಲ ಅಡ್ಜಸ್ಟ್ ಆಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ ಅನ್ನೋದು. ಹಾಗೆ ಮಿಕ್ಸ್ ಮಾಡಿ ಹಾಗೆ ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಉಪ್ಪು ಸೋಡಾ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಅದನ್ನ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಟೀ ಮಾಡಬೇಕಾಗಿತ್ತು, ಹಾಲು ಮಾಡಬೇಕಾಗಿತ್ತು, ಮಕ್ಕಳಿಗೆಲ್ಲ ನೀರೆಲ್ಲ ಬಿಸಿ ಮಾಡಬೇಕಾಗಿತ್ತು. ಆ ಕೆಲಸ ಮಾಡೋಣ ಅಂತ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಹಾಲಿಗೆ ಇಟ್ಬಿಡ್ತೀನಿ ಮಕ್ಕಳಿಗೆ. ಬೇಕಂದರೆ ಫಸ್ಟ್ ಅವ್ರು ಎದ್ದು ರೆಡಿಯಾಗಿ ಬಂದ ತಕ್ಷಣ ಹಾಲು ಕೇಳ್ತಾರೆ. ಆದ್ದರಿಂದ ಫಸ್ಟ್ ಹಾಲಿಗೆ ಇಟ್ಬಿಡ್ತೀನಿ. ಅದು ಅಲ್ಲದೆ ಒಂದೊಂದು ಕೆಲಸನೇ ಬೇಗ ಮುಗಿಸ್ಕೊಬೇಕು. ಮತ್ತು ಆ ಕೆಲಸ ಈ ಕೆಲಸ ಅಂತೇಳಿ ಲೇಟ್ ಆಗಿಬಿಡುತ್ತೆ. ಮತ್ತು ಬಾಕ್ಸೆಲ್ಲ ರೆಡಿ ಮಾಡೋದು ಲೇಟ್ ಆಗಿಬಿಡುತ್ತೆ. ಆದ್ದರಿಂದ ಒಂದೊಂದು ಕೆಲಸನೇ ಬೇಗ ಮುಗಿಸ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ. ಅವ್ರಿಗೂ ಟೈಮ್ ಸರಿಯಾಗಿ ಮಾಡಿಕೊಟ್ಟಂಗೆ ಆಗುತ್ತೆ. ಮತ್ತು ಹೋಗೋವಾಗ ಹರಿಬರಿ ಆಗಿಬಿಡುತ್ತೆ, ಇಲ್ಲ ಗಡಿಬಿಡಿ ಆಗಿಬಿಡುತ್ತೆ. ಒಂದೊಂದು ಸರಿ ಆಗು ಇರೋದಿಲ್ಲ, ಆವಾಗ ಲೇಟ್ ಆಗಿಬಿಟ್ಟಿರುತ್ತೆ. ಒಂದು 5 ನಿಮಿಷ ಲೇಟ್ ಆದರೂ ಪಾಪ ಕಷ್ಟನೇ ಮಕ್ಕಳಿಗೆ ಹೋಗಿ ಸೇರ್ಕೊಳ್ಳೋದು ಲೇಟ್ ಆಗಿಬಿಡುತ್ತೆ. ಆದ್ದರಿಂದ ಚಿರು ಬೇರೆ ಸೈಕಲಲ್ಲಿ ಹೋಗ್ತಾನೆ, ಅವನಿಗೂ ಲೇಟ್ ಆಗಿಬಿಡುತ್ತೆ. ದಿಶು ಹೋಗೋದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸು, ಅವನಿಗೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಬೇಗ ಮಾಡಿದ್ರೆ ಕೆಲಸಗಳು ನನಗೂ ಈಸಿ ಆಗುತ್ತೆ, ನನಗೂ ಗಡಿಬಿಡಿ ಅಂತ ಅನ್ಸೋದಿಲ್ಲ, ಅವ್ರಿಗೂ ಸ್ವಲ್ಪ ಆರಾಮಾಗಿರುತ್ತೆ. ಆ ಕಡೆ ಹಾಲಿಗೆಲ್ಲ ಇಕ್ಕಿದ್ದೀನಿ. ಅದೆಲ್ಲ ಆಗೋ ಅಷ್ಟರಲ್ಲಿ ಇಲ್ಲಿ ನಾನು ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಡಿಸ್ಕೊಳ್ಳೋದೆಲ್ಲ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸೋದಿತ್ತು, ಅದನ್ನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಹಾಲು ಟೀ ಎಲ್ಲ ರೆಡಿ ಆಗುತ್ತೆ. ಅವ್ರವ್ರ ಐಟಮ್ಸ್ ಅವ್ರಿಗೆ ಸೇರಿಸ್ಬಿಟ್ರೆ ಮತ್ತು ಅದೊಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಮತ್ತೆ ನಾನು ಮಾಡ್ಬೇಕಾದ್ರೆ ಅದು ಕೊಡು ಇದು ಕೊಡು ಅಂದರೆ ಆಗೋದಿಲ್ಲ. ನಾನು ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ. ಫಸ್ಟಿಗೆ ಈ ಕೆಲಸ ಮುಗಿಸಿ ಈ ಕೆಲಸ ಮುಗಿಸ್ಬಿಟ್ಟು ಈ ಕೆಲಸ ಅಂತ, ಆವಾಗ ಈಸಿಯಾಗಿ ಆಗುತ್ತೆ. ನಮಗೂ ಟೆನ್ಷನ್ ಇರೋದಿಲ್ಲ, ಸ್ವಲ್ಪ ಫ್ರೀಯಾಗಿ ಮಾಡ್ಬೋದು. ಇಲ್ಲಾಂದರೆ ಟೆನ್ಷನ್ ಮಾಡೋದ್ರಲ್ಲಿ ನಾವು ಏನೋ ಚೆಲ್ತೀವೋ ಇಲ್ಲ ಏನೋ ಮಿಸ್ಟೇಕ್ ಮಾಡಿರ್ತೀವಿ, ಇಲ್ಲ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ ಹರಿಬರಿ, ಇಲ್ಲಾಂದರೆ ಗಡಿಬಿಡಿ ಮಾಡಿದಾಗ. ಸ್ವಲ್ಪ ಫ್ರೀ ಮೈಂಡಾಗಿ ಮಾಡಬೇಕು ಅಂದರೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಆರಾಮಾಗಿ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಎಲ್ಲ ನಾನು ರೆಡಿ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದು. ಈ ಕಡಲೆ ಬೀಜ ಸಹ ನಾನು ಹಿಂದಿನ ದಿನ ನೈಟೇ ಹುರಿದಿಟ್ಕೊಂಡಿದ್ದೆ. ಯಾಕಂದರೆ ಇವತ್ತು ನಾನು ಕಡಲೆ ಬೀಜ ಚಟ್ನಿನ ಮಾಡ್ತಾ ಇರೋದ್ರಿಂದ ಕಡಲೆ ಬೀಜ ನಾವು ನೈಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಬೆಳಗ್ಗೆ ಆರಾಮ ಅನಿಸುತ್ತೆ. ಇಲ್ಲಾಂದರೆ ಬೆಳಗ್ಗೆ ಅದನ್ನೇ ಹುರ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಬೇಕು, ಸ್ವಲ್ಪ ಬಿಟ್ಟು ಅಂದರೆ ಸೀದೋಗುತ್ತೆ, ಆವಾಗ ಚೆನ್ನಾಗಿ ಅನಿಸಲ್ಲ, ರುಚಿ ಚೆನ್ನಾಗಿರೋದಿಲ್ಲ. ಅದರಿಂದ ಸ್ವಲ್ಪ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನನಗೂ ಸ್ವಲ್ಪ ಆರಾಮಾಗುತ್ತೆ. ಆದ್ದರಿಂದ ನಾನು ಸ್ವಲ್ಪ ಕಡಲೆ ಬೀಜನ ಹುರಿದು ಇಟ್ಕೊಂಬಿಟ್ಟಿದ್ದೆ ನೈಟೇ. ಇವಾಗ ಇಲ್ಲಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಅದರ ಖಾರಕ್ಕೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಸೇರಿಸ್ಕೊಂಡಿದ್ದೀನಿ. ಇವೆರಡನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ. ಆದರೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊತೀನಿ ನೀಟಾಗಿ, ಚೆನ್ನಾಗಿರುತ್ತೆ. ಕಡಲೆಬೀಜ ಚಟ್ನಿಗೆ ಈ ಥರ ಮಾತ್ರ ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯವ್ರಿಗೆಲ್ಲ ಕಡಲೆಬೀಜ ಚಟ್ನಿ ಇಷ್ಟ ಆಗುತ್ತೆ ಇಡ್ಲಿಗೆ, ಇಲ್ಲ ಟೊಮೆಟೊ ಚಟ್ನಿ ಇಲ್ಲ ಕಡಲೆಬೀಜ ಚಟ್ನಿ. ಇವತ್ತು ಕಡಲೆಬೀಜ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಕಡಲೆಬೀಜದ ಚಟ್ನಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದೆಲ್ಲ ತಣ್ಣಗಾಗಬೇಕು, ಮಿಕ್ಸಿಗೆ ಹಾಕ್ಬೇಕಾದ್ರೆ ನಾನು ಬಿಸಿ ಇದ್ದಂಗೆ ಮಿಕ್ಸಿಗೆ ಹಾಕೋದಿಲ್ಲ, ಅದಕ್ಕೆ ತಣ್ಣಗಾಗಲಿ ಅಂತ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಇಡ್ಲಿಗೆ ಇಟ್ಕೊತಾ ಇದ್ದೀನಿ. ಇಡ್ಲಿಗೆ ಫಸ್ಟಿಗೆ ನೀರು ಇಕ್ಬಿಡ್ತಾ ಇದ್ದೀನಿ. ನೀರು ಬಿಸಿ ಆಗೋ ಅಷ್ಟರಲ್ಲಿ ಎಲ್ಲ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ನೀರು ಇಕ್ಕಿದ ತಕ್ಷಣ ಹಂಗೆ ಇಡ್ಲಿಗೆ ಇಕ್ಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ನೀರು ಬಿಸಿ ಆದ್ರೇ ಚೆನ್ನಾಗಿರುತ್ತೆ ಇಡ್ಲಿಗೆ. ಅಷ್ಟರಲ್ಲಿ ಇವಾಗ ಪ್ಲೇಟೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟೇ ತೊಳೆದಿಕ್ಕಿಲಿ ಸ್ವಲ್ಪ ಡಸ್ಟ್ ಅಂತ ಅನಿಸುತ್ತೆ. ಒಂದ್ಸಲ ಟಿಶ್ಯೂಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಕ್ಲೀನಾಗಿರುತ್ತೆ ಪ್ಲೇಟ್ಸ್ ಅನ್ನೋದು. ಆದ್ದರಿಂದ ಫಸ್ಟೆಲ್ಲ ಒಂದು ರೌಂಡು ಟಿಶ್ಯೂ ತೊಗೊಂಡು ಎಲ್ಲ ಡಸ್ಟಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ. ಒರೆಸ್ಕೊಂಡಾದ್ಮೇಲೆ ಇವಾಗಿಲ್ಲಿ ಎಣ್ಣೆ ಸವರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಸವರ್ಕೋತೀನಿ. ನನಗೆ ಸ್ಟೀಲ್ ಇಡ್ಲಿಗಿಂತ ನನಗೆ ಅಲ್ಯೂಮಿನಿಯಮಲ್ಲೇ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಯಾಕಂದ್ರೆ ಅಂಟ್ಕೊಳ್ಳೋದಿಲ್ಲ, ಏನಾಗೋದಿಲ್ಲ, ನೀಟಾಗಿ ತೆಗೆದ್ರೆ ಹಂಗೆ ನೀಟಾಗಿ ಬಂದುಬಿಡುತ್ತೆ. ಮತ್ತು ದಪ್ಪಗೂ ಬರುತ್ತೆ ಇಡ್ಲಿ ಅಲ್ಯೂಮಿನಿಯಮಲ್ಲಿ. ಸ್ಟೀಲ್ದ್ರಲ್ಲಿ ಅಷ್ಟೊಂದು ದಪ್ಪ ಬರೋದಿಲ್ಲ ಇಡ್ಲಿ, ನನಗೇನು ಅಷ್ಟೊಂದು ಇಷ್ಟ ಅಂತ ಆಗೋದಿಲ್ಲ. ಅದರಿಂದ ನಾನು ಅಲ್ಯೂಮಿನಿಯಮ್ನೇ ತುಂಬ ಉಪಯೋಗಿಸುವಂಥದ್ದು ಇಡ್ಲಿ ಸ್ಟ್ಯಾಂಡ್ ಯಾವಾಗ್ಲೂ.
ಎಲ್ಲ ಎಣ್ಣೆ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಲೈಟಾಗಿ ಎಲ್ಲ ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ತುಂಬಕ್ಕೂ ಹಾಕೋದಿಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ತೀನಿ. ಯಾಕಂದರೆ ಇಡ್ಲಿ ಉಬ್ಕೊಂಡಾಗ ಅದ್ರ ತುಂಬ ಬರುತ್ತಲ್ವ, ಆವಾಗೆಲ್ಲ ಆಚೆ ಚೆಲ್ಕೊಳ್ಳೋದು, ಫುಲ್ ಪ್ಲೇಟೆಲ್ಲ ಗಲೀಜಾಗೋದು ಆ ರೀತಿ ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕ್ಕೊಂಡಾಗ ಅದು ಉಬ್ಕೊಂಡು ಬಂದರೂ ಸಹ ಕರೆಕ್ಟಾಗಿ ಆ ಪ್ಲೇಟು ಆ ಹೋಲ್ ಒಳಗೆ ಇರುತ್ತೆ ಇಡ್ಲಿ, ಆವಾಗ ನೀಟಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಸ್ವಲ್ಪ ಸ್ವಲ್ಪ ಕಡಿಮೆನೇ ಹಿಟ್ಟು ಹಾಕ್ಕೊಳ್ಳೋ ಅಂಥದ್ದು. ಎಲ್ಲ ನೀರು ಬಿಸಿ ಆಗ್ತಾ ಇದ್ದಂಗೆ ಈ ಪ್ಲೇಟಿಗೆಲ್ಲ ಹಿಟ್ಟು ತುಂಬಿಸ್ಬಿಟ್ಟು ನಾನು ಇಡ್ಲಿಗೆ ಇಕ್ಬಿಡ್ತೀನಿ. ಇಕ್ಬಿಟ್ಟು ಒಂದು 10 ನಿಮಿಷ ಅಷ್ಟು ನಾನು ಹೈ ಫ್ಲೇಮಲ್ಲಿ ಇಕ್ತೀನಿ ಇಡ್ಲಿಗೆ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಕ್ಬಿಟ್ಟು ಮಾಡ್ಕೋತೀನಿ. ತುಂಬ ಹೈ ಫ್ಲೇಮಲ್ಲೇ ಇಕ್ಕರೂ ಚೆನ್ನಾಗಿರೋದಿಲ್ಲ, ಲಾಸ್ಟ್ವರೆಗೂ. ತುಂಬ ಲೋ ಫ್ಲೇಮ್ ಆದರೂ ಬೇಗ ಆಗೋದಿಲ್ಲ, ಲೇಟ್ ಆಗುತ್ತೆ. ಅದರಿಂದ ಒಂದು 10 ನಿಮಿಷ ಹೈ ಫ್ಲೇಮು, ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊಳ್ಳೋ ಅಂಥದ್ದು. ಅದು ಬೇಯೋ ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡಲೆ ಬೀಜ ಹುರ್ಕೊಂಡಿದ್ನಲ್ವ ಫಸ್ಟೇ, ಅದನ್ನು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಂದು ಪೂರ್ತಿ ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೆ, ಆ ಬೆಳ್ಳುಳ್ಳಿ ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಹಾಕ್ಕೋತೀನಿ. ತುಂಬ ಹಾಕಿದ್ರೆ ಗ್ರೀನ್ ಕಲರ್ ಆಗಿಬಿಡುತ್ತೆ ಚಟ್ನಿ. ನಮ್ಮ ಮನೇಲಿ ಗ್ರೀನ್ ಕಲರ್ ಚಟ್ನಿ ಇಡ್ಲಿಗೆ ಅಷ್ಟು ಇಷ್ಟ ಬೀಳೋದಿಲ್ಲ, ದೋಸೆಗಾರ ತಿಂತಾರೆ, ಇಡ್ಲಿಗೆ ಇಷ್ಟ ಬೀಳೋದಿಲ್ಲ. ಆದ್ದರಿಂದ ಸ್ವಲ್ಪ ನಾನು ಗ್ರೀನ್ ಕಲರ್ ಬೇಡ ಅಂದ್ಬಿಟ್ಟು ಪುದೀನ ಕೊತ್ತಂಬರಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಒಂದು ಒಂದು ಈರುಳ್ಳಿ ಬಿಡಿಸ್ಕೊಂಡಿದ್ದೆ, ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹುಳಿಗೋಸ್ಕರ ಹುಣಸೆಹಣ್ಣು, ಕಡಲೆಬೇಳೆ ಚಟ್ನಿಗೆ ಯಾವತ್ತೂ ಹುಣಸೆಹಣ್ಣು ಇದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಅನಿಸೋಲ್ಲ. ಅದರಿಂದ ಸ್ವಲ್ಪ ಹುಣಸೆಹಣ್ಣು ಸಹ ಸೇರಿಸ್ಕೊಂಡಿದ್ದೀನಿ. ಮತ್ತು ಹುರ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅದು ಸಹ ತಣ್ಣಗಾಗಿತ್ತು, ಅದನ್ನು ಸಹ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸಹ ಇವಾಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊತೀನಿ. ಯಾಕಂದರೆ ಚಟ್ನಿ ನೀರಾಗಿ ರುಬ್ಬಿಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಅಷ್ಟು ಬೇಗ ಕೆಡೋದಿಲ್ಲ. ಆ ರೀಸನ್ನಿಂದ ಚಟ್ನಿ ರುಬ್ಕೊಂಡಾಯಿತು. ರುಬ್ಕೊಳ್ಳೋವಾಗ ಅಷ್ಟು ಚಟ್ನಿ ಫುಲ್ ಪೇಸ್ಟ್ ಥರ ರುಬ್ಕೊಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ಪೇಸ್ಟ್ ರೀತಿ ಇದ್ರೂ ಚೆನ್ನಾಗಿ ಅನಿಸೋದಿಲ್ಲ, ಟೇಸ್ಟ್ ತಿನ್ನೋದಕ್ಕೂ ಒಂಥರ ಅನಿಸುತ್ತೆ. ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಅದನ್ನೇ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಚಟ್ನಿಗೆ ಒಗ್ಗರಣೆ ಇಟ್ಕೊತಾ ಇದ್ದೀನಿ. ಚಟ್ನಿಗೆ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆವಾಗಲೇ ಹುರ್ಕೊಂಡಿದ್ನಲ್ವ ಒಣಮೆಣ್ಸಿನ್ಕಾಯಿ, ಅದೇ ಬಾಣಲಿ ಮತ್ತೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಸೇರ್ಕೊಂಡು ಅದು ಸ್ವಲ್ಪ ಹುರ್ಕೋತೀನಿ. ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಅದನ್ನ ಹುರ್ಕೋತೀನಿ. ನಮ್ಮನೆಲ್ಲ ಒಗ್ಗರಣೆ ಹಾಕ್ರೆ ಇಷ್ಟ ಬೀಳ್ತಾರೆ ಚಟ್ನಿಗೆ, ಅದರಿಂದ ಒಗ್ಗರಣೆ ಹಾಕಬೇಕು. ಮತ್ತು ಕಡಲೆಬೇಳೆ ಎಲ್ಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇವಾಗಿಲ್ಲ ಒಂದು 2 ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ಇತ್ತಲ್ವ, ಅದು ಆ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಕೈ ಆಡಿಸ್ಕೊಂಡು ಫುಲ್ ಪೂರ್ತಿಯಾಗಿ ಬಾಡಿಸ್ಕೊತೀನಿ. ಅಂದರೆ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಬಾಡಿಸ್ಕೊತೀನಿ. ಇದು ಚಟ್ನಿಗೆ ಒಗ್ಗರಣೆ ಹಾಕುವಂಥದ್ದು. ಮತ್ತು ಇವಾಗ ನಾನು ಇದಕ್ಕೆ ಚಟ್ನಿನ ಮಿಕ್ಸ್ ಮಾಡೋದಿಲ್ಲ, ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸ್ ಮಾಡ್ತೀನಿ. ಬಿಸಿ ಇರುವಾಗೆ ಒಗ್ಗರಣೆ ಚಟ್ನಿ ಮಿಕ್ಸ್ ಮಾಡಿಬಿಟ್ರೆ ಅದು ಬೇಗ ಚಟ್ನಿ ಕೆಟ್ಟೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ಒಗ್ಗರಣೆ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಇಡ್ಲಿ ಸಹ ರೆಡಿ ಆಗಿದೆ. ಇಡ್ಲಿ ಸಹ ತೆಗಿಬೇಕು. ಇಡ್ಲಿ ತೆಗೆದುಬಿಟ್ಟು ಅದೆಲ್ಲ ಬಾಕ್ಸ್ಗೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ ಸರಿ ಹೋಗುತ್ತೆ. ಒಗ್ಗರಣೆನೂ ತಣ್ಣಗಾಗುತ್ತೆ, ಆವಾಗ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡ್ಬೋದು ಇವಾಗ ಆಚೆ ಬಂದಿಲ್ಲ, ಆಚೆನೇನೋ ಸ್ಪ್ರೆಡ್ ಆಗಿಲ್ಲ, ಏನೂ ಇದಾಗದಿರ ನೀಟಾಗಿ ಒಳಗೆ ಇದೆ. ತುಂಬಕ್ಕೂ ಹಾಕ್ಬಿಟ್ವಿ ಅಂದರೆ ಆಚೆ ಎಲ್ಲ ಬಂದು ಮತ್ತು ಪ್ಲೇಟೆಲ್ಲ ಗಲೀಜಾಗುತ್ತೆ, ಮತ್ತು ನಮಗೆ ತಿಕ್ಕೋದಕ್ಕೆ ತೊಳೆಯೋದಕ್ಕೆ ಕಷ್ಟ ಅಲ್ವಾ. ಅದರಿಂದ ಹಾಕೋಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಅದು ನೀಟಾಗಿ ಅದರೊಳಗೆ ಇರುತ್ತೆ, ಕ್ಲೀನಾಗಿ ತೊಳ್ಕೊಬೋದು. ಅದಾದಮೇಲೆ ತೆಗ್ದಿಟ್ಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಒಂದು 2 ಸೆಕೆಂಡ್ ಅದು ನೆನೆಯಕ್ಕೆ ಬಿಡ್ತೀನಿ. ನೀರು ಹಾಕ್ಬಿಟ್ಟು ಒಂದು 2 ಸೆಕೆಂಡ್ ನೆನೆಯಕ್ಕೆ ಬಿಡೋದ್ರಿಂದ ತುಂಬಾ ಚೆನ್ನಾಗಿ ಇಡ್ಲಿ ಬಂದುಬಿಡುತ್ತೆ. ಒಂಚೂರು ಅಂಟ್ಕೊಳ್ಳಲ್ಲ ಪ್ಲೇಟಿಗೆ, ಆ ರೀತಿಯಾಗಿ ಇಡ್ಲಿ ಬಂದುಬಿಡುತ್ತೆ. ಅಷ್ಟೇ ಸಾಫ್ಟಾಗಿ ಇರುತ್ತಲ್ವ ಇಡ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀರೆಲ್ಲ ಹಾಕಿದ್ದಾಗಿದೆ. ಇವಾಗ ನಾನು ಪ್ಲೇಟ್ಸ್ ತೆಗಿತಾ ಇದ್ದೀನಿ. ನೋಡ್ಬೋದು ಒಂದು ಚೂರಾದರೂ ಸಹ ಪ್ಲೇಟಿಗೆ ಅಂಟ್ಕೊಂಡಿಲ್ಲ ಇಡ್ಲಿ. ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸಾರಿ ಈ ಮೆಜರ್ಮೆಂಟಲ್ಲಿ ಇಡ್ಲಿನ ಟ್ರೈ ಮಾಡಿ ನೋಡಿ. ಈ ತಟ್ಟೆ ಇಡ್ಲಿಗಾದ್ರೂ ಇದನ್ನೇ ಉಪಯೋಗಿಸ್ಬೋದು, ಮಿನಿ ಇಡ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು. ನಾನಿವತ್ತು ಬೆಳಗ್ಗೆ ಟಿಫನ್ ಮಾಡ್ತಾ ಇರೋದ್ರಿಂದ ಅವೆಲ್ಲ ಮಾಡಿಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ಬೇಗ ಬಾಕ್ಸ್ಗೆ ರೆಡಿ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಹಾಗೇ ಮಾಮೂಲಿ ಇಡ್ಲಿ ಮಾಡಿಬಿಟ್ಟಿದ್ದೀನಿ. ಇನ್ನು ತಟ್ಟೆ ಇಡ್ಲಿ ಎಲ್ಲ ಮಾಡಿದ್ರೆ ಬಾಕ್ಸ್ಗೆ ಕೊಟ್ಟು ಕಳ್ಸೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಮಾಮೂಲಿ ಇಡ್ಲಿನೇ ಮಾಡಿಬಿಟ್ಟು ಬಾಕ್ಸ್ಗೆಲ್ಲ ಕೊಟ್ಟು ಕಳಿಸ್ತೀನಿ. ಮನೇಲಿದ್ದಾಗಾದ್ರೆ ತಟ್ಟೆ ಇಡ್ಲಿ ಸರಿ ಹೋಗುತ್ತೆ, ಬಾಕ್ಸ್ಗೆಲ್ಲ ಹಾಕೋಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಆದ್ದರಿಂದ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದಪ್ಪಕ್ಕೆ. ಅದಕ್ಕೋಸ್ಕರ ನನಗೆ ಅಲ್ಯೂಮಿನಿಯಂ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ದಪ್ಪಗೆ ಚೆನ್ನಾಗಿ ಬರುತ್ತೆ ಇಡ್ಲಿ. ಆದ್ದರಿಂದ ಮತ್ತು ಹಿಟ್ಟು ಅಷ್ಟು ನಾವು ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಮೆಜರ್ಮೆಂಟ್ ಸ್ವಲ್ಪ ಆಚೆ ಈಚೆ ಆದರೂ ಸಹ ಅಷ್ಟೊಂದು ಚೆನ್ನಾಗಿ ಇಡ್ಲಿ ಬರೋದಿಲ್ಲ. ಇವಾಗ ನಮ್ಮ ದಿಶುಗೆ ಟಿಫನ್ನು ಒಂದೇ ಒಂದು ಇಡ್ಲಿ ತಿನ್ನೋದು, ಅವನು ತುಂಬ ತಿನ್ನೋದಿಲ್ಲ. ಒಂದು ಇಡ್ಲಿ, ಅರ್ಧ ಚಪಾತಿ, ಅರ್ಧ ರೊಟ್ಟಿ ತಿಂತಾನೆ. ತಿನ್ನಬೇಕು ಅಂತ ತಿನ್ಕೊಂಡು ಹೋಗ್ತಾನೆ ಬೆಳಗ್ಗೆ ಟೈಮು. ಅದರಿಂದ ನಾನು ಸ್ವಲ್ಪ ಹಾಲು ಕೊಟ್ಬಿಡ್ತೀನಿ. ತಿಂದೇ ಹೋಗಲಿ, ಸ್ವಲ್ಪ ಹಾಲು ಕುಡಿದ್ರೆ ಸ್ವಲ್ಪ ಮಕ್ಕಳಿಗೆ ಅದರ ಎನರ್ಜಿ ಚೆನ್ನಾಗಿರುತ್ತೆ. ಹಾಲಾದರೂ ಕುಡಿಲಿ ಅಂದ್ಬಿಟ್ಟು ಸ್ವಲ್ಪ ಹಾಲು ಕೊಟ್ಬಿಡ್ತೀನಿ ಬೆಳಗ್ಗೆ ಟೈಮು. ಇಲ್ಲ ಅದು ಕುಡ್ದಿಲ್ಲ ಅಂದರೆ ಇನ್ನು ಮಧ್ಯಾಹ್ನ ಅವ್ರನ್ನ 10:30ಗೇನೋ ಸ್ನ್ಯಾಕ್ಸ್ ಬ್ರೇಕು, ಆವಾಗ ಬಿಟ್ಟರು ಸಹ ಏನು ಸ್ವಲ್ಪ ಬಿಸ್ಕೆಟ್ ಇಲ್ಲ ಯಾವುದೋ ಫ್ರೂಟ್ ತೊಗೊಂಡೋಗಿರ್ತಾರೆ, ಅದನ್ನೂ ತುಂಬ ತೊಗೊಂಡೋಗೋದಿಲ್ಲ, ಸಾಕು ಅಂತಾರೆ.
ಅದು ತಿನ್ನೋದಿಲ್ಲ. ಅಟ್ಲೀಸ್ಟ್ ಏನಾದ್ರು ಸ್ವಲ್ಪ ಹಾಲು ಕುಡ್ಕೊಂಡಿದ್ರೆ ಸ್ವಲ್ಪ ಎನರ್ಜಿ ಇರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಾಲು ಬೆಳಗ್ಗೆ ಟೈಮ್ ಅಂತೂ ಗ್ಯಾರಂಟಿ ಕೊಟ್ಟೇ ಕೊಡ್ತೀನಿ. ಈವ್ನಿಂಗೆಲ್ಲ ಏನು ಕುಡಿಯೋದಿಲ್ಲ ಜಾಸ್ತಿ, ಅವರು ಯಾವಾಗಲಾದ್ರೂ ಒಂದೊಂದು ಸರಿ ಕೇಳ್ತಾರೆ ಅಷ್ಟೇ. ಬೆಳಗ್ಗೆ ಟೈಮ್ ಮಾತ್ರ ಒಂದು ಟೈಮ್ ಹಾಲು ಇರಲೇಬೇಕು ಮಕ್ಕಳಿಗೆ, ಅದು ಚೆನ್ನಾಗಿ ರೂಢಿ ಮಾಡಿಬಿಟ್ಟಿದ್ದೀನಿ. ಇವಾಗ ಇಡ್ಲಿ ಎಲ್ಲ ತೆಗ್ದಿದ್ದಾಯಿತು ಪ್ಲೇಟ್ಸಿಂದ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಸಹ ತಣ್ಣಗಾಗಿತ್ತು. ಆ ಒಗ್ಗರಣೆಗೆ ನಾನಿಲ್ಲಿ ಚಟ್ನಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ತುಂಬ ನೀರು ಹಾಕಿಲ್ಲ, ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ತಣ್ಣಗಾಗೋವರೆಗೂ ಚಟ್ನಿನ ಮಿಕ್ಸ್ ಮಾಡಬಾರ್ದು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಆ ರೀಸನ್ಗೋಸ್ಕರ ನಮ್ಮ ದಿಶು ಆಯ್ತಿನ್ನು ಟಿಫನ್ ಎಲ್ಲ ತಿಂದಾಯಿತು. ಸ್ವಲ್ಪ ಹಾಲು ಕೊಟ್ಬಿಡ್ತೀನಿ, ಹಾಲು ಕುಡ್ಕೊಂಡು ಅವ್ನು ರೆಡಿ ಆಗ್ತಾನೆ. ಅವನಿಗೆಲ್ಲ ಸ್ವಲ್ಪ ಟೈಮ್ ಇತ್ತು, ಸ್ವಲ್ಪ ಹಾಲು ಕುಡ್ಕೊಂಡು ಕುತ್ಕೋತೀನಮ್ಮ ಅಂತ ಇದ್ದೆ. ನಾನು ಅಷ್ಟರಲ್ಲಿ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇಡ್ಲಿ ಹಾಕ್ಬಿಟ್ಟು ಚಟ್ನಿ ಹಾಕ್ಕೊಂಡು ಮತ್ತೆ ಬಂದುಬಿಟ್ಟು ಬಾಟ್ಲ ನೀರೆಲ್ಲ ಹಿಡಿದು ರೆಡಿ ಮಾಡಿ ಇಡಬೇಕು. ಯಾಕಂದರೆ ಬೆಳಗ್ಗೆನೇ ಇರೋದ್ರಿಂದ ಅವರು ಎಷ್ಟು ಬೇಗ ಎದ್ದರೂ ಪಾಪ ಮಕ್ಳಿಗೂ ಲೇಟ್ ಆಗಿಬಿಡುತ್ತೆ. ಇಬ್ಬರು 7:45 ಒಬ್ಬರು 7:50 ಒಬ್ಬರು ಹೋಗಬೇಕು ಮನೆಯಿಂದ ಆಚೆ. ಆದ್ದರಿಂದ ಬೇಗ ರೆಡಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅವ್ರಿಗೂ ಲೇಟ್ ಆಗಿಬಿಡುತ್ತೆ. ಮಕ್ಕಳು ರೆಡಿಯಾಗಿ ಬರೋ ಅಷ್ಟರಲ್ಲಿ ಅವ್ರು ತಿಂದು ಅವ್ರು ಕುಡಿದು ಅವ್ರು ರೆಡಿಯಾಗೋಕ್ಕೆ ಕರೆಕ್ಟಾಗಿರುತ್ತೆ. ಒಂದೊಂದು ಸರಿ ಬೇಗ ರೆಡಿ ಆಗಿಬಿಟ್ಟು ಬಂದರೆ ಬಾಟ್ಲಿಗೆ ನೀರು ಅವರೇ ಇಟ್ಕೋತಾರೆ. ಒಂದೊಂದು ಸರಿ ಲೇಟ್ ಆಯಿತು ಅಂದಾಗ ನಾನು ಬಾಟ್ಲಿಗೆ ನೀರು ಹಿಡಿದಕ್ಕೆ ಇಲ್ಲ ಲಂಚ್ ಬಾಕ್ಸ್ ನಾನು ರೆಡಿ ಮಾಡಿ ಇಟ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಇಡ್ಲಿಗೆ ಇಕ್ತು ಇನ್ನೊಂದೆರಡು ಪ್ಲೇಟ್ ಆಗೋಷ್ಟು ಫಸ್ಟ್ ಮಕ್ಕಳನ್ನ ರೆಡಿ ಮಾಡೋಣ ಅಂತ ಮಕ್ಕಳಿಗೆ ರೆಡಿ ಮಾಡಿಬಿಡ್ತಾಯಿದ್ದೀನಿ. ಇವತ್ತು ಸ್ನ್ಯಾಕ್ಸ್ಗೆ ನಾನು ಇಲ್ಲೇ ಗೋವಾ ಹಾಕ್ತಾಯಿದ್ದೀನಿ. ಏನು ಮನೇಲಿರುತ್ತೋ ಫ್ರೂಟ್ಸ್ ಆಗಲಿ ಇಲ್ಲಾಂದರೆ ಬಿಸ್ಕೆಟ್ಸ್ ಏನಿರುತ್ತೋ ಅದನ್ನ ಹಾಕಿ ಕೊಟ್ಟು ಕಳಿಸ್ತೀನಿ. ಆದರೆ ಅವ್ರು ತಿನ್ನೋವಂಥದ್ದೇ ಹಾಕಿ ಕೊಟ್ಟು ಕಳಿಸೋದು. ಎಲ್ಲ ಫ್ರೂಟ್ಸು ಎಲ್ಲ ತಿನ್ನೋದಿಲ್ಲ. ಕೆಲವೊಂದು ಬಿಸ್ಕೆಟ್ಸ್ ಇದ್ದರೆ ಕೆಲವೊಂದು ಬಿಸ್ಕೆಟ್ ತಿನ್ನೋದಿಲ್ಲ. ಅವ್ರು ತಿನ್ನೋವಂಥವಿದ್ರೆ ಮಾತ್ರ ಅವ್ರಿಗೆ ಹಾಕಿ ಕೊಟ್ಬಿಡ್ತೀನಿ. ಫ್ರೂಟ್ಸು ಅಷ್ಟೇ, ಕೆಲವೊಂದು ತಿಂತಾರೆ ಕೆಲವೊಂದು ತಿನ್ನೋದಿಲ್ಲ. ಆದ್ದರಿಂದ ಮನೆಯಲ್ಲಿ ಯಾವ್ದಾದ್ರು ಅವ್ರು ತಿನ್ನೋವಂಥ ಫ್ರೂಟ್ಸ್ ಇದ್ದಾಗ ಅವ್ರಿಗೆ ಹಾಕಿ ಕಳಿಸ್ಬಿಡ್ತೀನಿ. ಎಲ್ಲ ಫ್ರೂಟ್ಸು ತಿನ್ನೋದಿಲ್ವಲ್ಲ ಈ ಮಕ್ಳ ಹತ್ರ, ಅದೇ ಒಂದು. ಕೆಲವೊಂದು ತಿಂತಾರೆ ಕೆಲವೊಂದು ತಿನ್ನೋದಿಲ್ಲ. ಎಲ್ಲ ಸೆಲೆಕ್ಟೆಡ್ ಫುಡ್ ಮಕ್ಕಳು ತುಂಬಾ. ಅದಕ್ಕೋಸ್ಕರ ಇವತ್ತಿನ ಸ್ನ್ಯಾಕ್ಸ್ಗೆ ನಾನು ಇಲ್ಲಿ ಗೋವಾ ಹಾಕ್ತಾಯಿದ್ದೀನಿ. ಗೋವಾ ಹಾಕ್ಬಿಟ್ಟು ಅವ್ರ ಬಾಕ್ಸಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನು ಚಿರು ಬರ್ತಾನೆ, ಚಿರುಗೋಸ್ಕರ ಚಾಕೋಸ್ ರೆಡಿ ಮಾಡ್ತಾಯಿದ್ದೀನಿ. ಚಿರು ಬೆಳಗ್ಗೆ ಹೊತ್ತು ಟಿಫನ್ ತಿನ್ನೋದಿಲ್ಲ, ಅವನಿಗೆ ಟಿಫನ್ ಏನೋ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚಾಕೋಸ್ ತಿನ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅದರಿಂದ ಅವನಿಗೆ ಚಾಕೋಸ್ ಕೊಡ್ತೀನಿ. ಅವನೇನೋ ಟಿಫನ್ ಏನೋ ತಿನ್ನೋದಿಲ್ಲ. ದಿಶವಾರ ಒಂದೇ ಒಂದು ಇಡ್ಲಿ ತಿನ್ನಲ್ವ, ಆ ರೀತಿಯಾಗಿ ಒಂದು ಇಡ್ಲಿ ಅರ್ಧ ಇಡ್ಲಿ ಇಲ್ಲ ಅರ್ಧ ಚಪಾತಿ ಹಂಗೆ ತಿನ್ಕೊಂಡು ಹೋಗ್ತಾನೆ. ಇಲ್ಲಿ ಚಿರುಗೆ ಕೊನೆಗೆ ಫೈನಲಾಗಿ ಇನ್ನು ಚಾಕೋಸ್ ರೆಡಿ ಆಯಿತು. ಅವನಿಗೆ ಹಾಲು ಮಿಕ್ಸ್ ಮಾಡಿಕೊಟ್ರೆ ಅವನು ತಿಂದ್ಬಿಟ್ಟು ಅವನು ರೆಡಿ ಆಗಬೇಕು. ಅವ್ರೋಗಿ ಶೂಸ್ ಹಾಕ್ಕೊಳ್ಳೋ ಅಷ್ಟರಲ್ಲಿ ನಾನು ಬೇರೆ ಕೆಲಸ ಏನಿದ್ರೆ ಮುಗಿಸ್ಕೊಂಡು ಹೋಗ್ತೀನಿ. ಮುಗಿಸ್ಕೊಂಡು ಹೋಗ್ಬಿಟ್ರೆ ಬೇಗ ಅವ್ರನ್ನ ಕಳಿಸ್ಬಿಟ್ರೆ ಅವರು ಬೇಗ ಹೊರಡ್ತಾರೆ. ಲೇಟಾಗಿ ಹೋದರೆ ಮತ್ತೆ ಲೇಟ್ ಆಗಿಬಿಟ್ರೆ ಗಡಿಬಿಡಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ಒಂದು ಭಯ ನನಗೆ. ಚಿರು ಬೇರೆ ಸೈಕಲಲ್ಲಿ ಹೋಗ್ತಾನೆ, ಒಂದು 2 ಕಿಲೋಮೀಟರ್ಸ್ ಹೋಗಬೇಕು, ಅದು ನನಗೆ ಭಯ ಆಗುತ್ತೆ. ಆದಷ್ಟು ಬೇಗ ಹೋದರೆ ಒಳ್ಳೆಯದು, ಸ್ವಲ್ಪ ಕೂಲಾಗಿ ಹೋಗ್ತಾನೆ. ಟೈಮ್ ಆಗಿದ್ದಾಗ ಅರ್ಜೆಂಟಾಗಿ ಹೋಗ್ತಾರಲ್ವ, ಯಾಕೆ ಅಂತ ಆದಷ್ಟು ಬೇಗನೆ ರೆಡಿ ಮಾಡಿ ಕಳಿಸ್ಬಿಡ್ತೀನಿ ನಾನು. ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕಳಿಸ್ತೀನಿ. ಅವ್ನಿಗೆ 8:10ಗೆ ಬೆಲ್ಲ ಆಗೋದು, ಆದರೂ ಅವನು 7:45 7:50ಗೆಲ್ಲ ಮನೆ ಬಿಟ್ಬಿಡ್ತಾನೆ. ಯಾಕಂದರೆ ಲೇಟ್ ಆಗಿಬಿಟ್ರೆ ಸುಮ್ಮನೆ ಕಷ್ಟ ಯಾಕೆ ಅಂತ ಗಡಿಬಿಡಿ ಮಾಡ್ಕೊಂಡು ಹೋಗೋದು. ಆ ವೆಹಿಕಲ್ಸ್ ಎಲ್ಲ ಬೆಳಗ್ಗೆ ಹೊತ್ತು ತುಂಬಾ ಇರುತ್ತೆ, ಸ್ಕೂಲ್ ವೆಹಿಕಲ್ಸ್ ಎಲ್ಲ. ಆದ್ದರಿಂದ ಬೇಗ ಮನೆಯಿಂದ ಹೊರಡ್ಬಿಡ್ತಾನೆ ಅವನು. ಇವಾಗ ಇಲ್ಲಿ ಫೈನಲಾಗಿ ಇನ್ನೊಂದೆರಡು ಪ್ಲೇಟ್ ಆಗೋಷ್ಟಿತ್ತು ಇಡ್ಲಿ ಇಟ್ಟು, ಅದನ್ನು ಹಾಕಿ ಇಕ್ಬಿಡೋಣ ಅವ್ರು ರೆಡಿ ಆಗೋ ಅಷ್ಟರಲ್ಲಿ ಅಂತ ಅದನ್ನು ಹಾಕಿ ಇಕ್ಬಿಡ್ತಾಯಿದ್ದೀನಿ. ಅದೆಲ್ಲ ಹಾಕಿ ಆಗೋ ಅಷ್ಟರಲ್ಲಿ ನಮ್ಮ ದಿಶು ಸಹ ರೆಡಿ ಆದ. ನಮ್ಮ ದಿಶು ಹೊರಗಡೆ ಹೋಗೋವಾಗ ಫಸ್ಟ್ ಎಲ್ಲ ನಾನು ನೆನೆಸಿ ಕೊಟ್ಟು ಕಳಿಸ್ಬೇಕು. ತುಂಬ ಮರ್ತೋಗ್ತಾನೆ ಅವನು. ಬ್ಯಾಗ್ ಒಂದು ಕರೆಕ್ಟಾಗಿ ಎತ್ಕೊಂಡಿರ್ತಾನೆ. ವ್ಯಾಲೆಟ್ ಆಗ್ಬೋದು, ಇಲ್ಲ ಒಂದು ID ಕಾರ್ಡ್ ಆಗ್ಬೋದು. ಯಾಕಂದರೆ ಮತ್ತೆ ರಿಟರ್ನ್ ಬರುವಾಗ ಅವ್ನು ಬಸ್ಸಲ್ಲಿ ಬರಬೇಕು. ತಗೊಂಡೋಗಿಲ್ಲ ಅಂದರೆ ಮತ್ತೆ ಕಷ್ಟ. ಎಲ್ಲ ಮರೆತು ಹೋಗ್ತಾ ಇರ್ತಾನೆ. ಅದರಿಂದ ನಮ್ಮ ದಿಶಿಗೆ ನೆನೆಸಿ ಕೊಟ್ಟು ಕಳಿಸ್ಬೇಕು. ದಿಶುನ ಕಳಿಸಿದ್ದಾಯಿತು. ಇನ್ನು ನೆಕ್ಸ್ಟು ಚಿರು. ಫಸ್ಟು ದಿಶು ಹೊರಡ್ಮೇಲೆ ಮತ್ತೆ ಚಿರು ಹೋಗ್ತಾನೆ. ಅಷ್ಟರಲ್ಲಿ ಚಿರು ಸಹ ಚಾಕೋಸ್ ಎಲ್ಲ ತಿಂದು ರೆಡಿ ಇದ್ದ. ಇವಾಗ ಚಿರು ಸಹ ಹೊರಗಡೆ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ. ಅವನಿಗೆ 8:10ಗೆ ಬೆಲ್ ಆಗೋದು, ಆದರೂ ಸಹ ಸ್ವಲ್ಪ ಬೇಗನೆ ಹೋಗ್ತಾನೆ. ಯಾಕಂದರೆ ಬೇಗ ಹೋದರೆ ಒಳ್ಳೆಯದು ಅಂತ. ಅದ್ರ ಜೊತೆಗೆ ಫ್ರೆಂಡ್ಸ್ ಬೇರೆ ಬೇಗ ಬಂದುಬಿಟ್ಟಿರ್ತಾರಲ್ವ, ಅವ್ರ ಜೊತೆಗೆ ಹೋಗ್ಬೇಕಲ್ವ, ಅದರಿಂದ ಸ್ವಲ್ಪ ಬೇಗನೆ ಹೋಗ್ತಾನೆ. ಇಬ್ಬರು ಹೊರಟಾಯಿತು. ಇನ್ನು ನನಗೆ ಮನೆ ಕೆಲಸ ಶುರುವಾಗುತ್ತೆ. ಇವಾಗ ಒಂದು 10 ನಿಮಿಷ ನನ್ನ ಟೈಮ್ನ ಸ್ವಲ್ಪ ಫ್ರೀ ಮೈಂಡ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದಾಗಿಂದ ಅವರು ಆಚೆ ಸ್ಕೂಲು ಕಾಲೇಜ್ಗೆ ಹೋಗೋವರೆಗೂ ಸ್ವಲ್ಪ ಗಡಿಬಿಡಿಯಾಗಿ ಟೆನ್ಷನಾಗೇ ಇರ್ತೀನಿ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಮತ್ತು ಅವರೆಲ್ಲ ಕಳಿಸ್ಬಿಟ್ಟು ಬಂದರೆ ನಾನು ಸ್ವಲ್ಪ ಟೀ ಎಲ್ಲ ಕುಡಿದು ನಾನು ಸ್ವಲ್ಪ ಫ್ರೆಶ್ ಆಗ್ತೀನಿ. ಅಷ್ಟರಲ್ಲಿ ನಾನು ಟೀ ಆಗಿತ್ತು, ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ಸ್ವಲ್ಪ ಬಿಸಿ ಮಾಡೋಣ ಅಂತ ಬಿಸಿ ಇಕ್ಕಿದ್ದೆ. ಅಷ್ಟರಲ್ಲಿ ಪಾತ್ರೆ ಎಲ್ಲ ಇತ್ತು, ರಾತ್ರಿ ತೊಳೆದಿರೋದು ಎತ್ತಿಕ್ಕಿರಲಿಲ್ಲ. ಸರಿ ಮತ್ತೆ ಬೇರೆ ಇವಾಗ ಇಡ್ಲಿ ಮಾಡಿದಾಗ ಮೊದಲೇ ಪಾತ್ರೆ ತುಂಬ ಬೀಳುತ್ತೆ, ಅದೆಲ್ಲ ತೊಳಿಬೇಕು. ಅದೆಲ್ಲ ತೊಳೆಯೋಷ್ಟರಲ್ಲಿ ಫುಲ್ಲು ತುಂಬೋಗ್ಬಿಡುತ್ತೆ ಮತ್ತೆ ಟಬ್ಬೆಲ್ಲನೂ. ಫಸ್ಟ್ ಎಲ್ಲ ಪ್ಲೇಟ್ಗಳು ತಟ್ಟೆಗಳೆಲ್ಲ ರಾತ್ರಿ ಏನೇನಿತ್ತು ಎಲ್ಲ ಎತ್ತಿಕ್ಬಿಡೋಣ ಅಂತ ಎತ್ತಿಕ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಇವಾಗ ತೊಳೆದ್ರೆ ಮತ್ತೆ ತುಂಬೋಗ್ಬಿಡುತ್ತೆ. ಮತ್ತೆ ಅದ್ರ ಮೇಲೆ ನೀರು ಬಿದ್ದಾಗ ಈ ಬೇರೆ ಮೊದಲೇ ಸಾಲ್ಟ್ ವಾಟ್ರ್ ಅಲ್ವಾ, ತೊಳೆದಿರೋ ಪಾತ್ರೆ ಮೇಲೆ ಮತ್ತೆ ನಾವು ತೊಳೆದಿಕ್ಕಿದ್ರೆ ಅದು ಮತ್ತೆ ಅಲ್ಲಿ ಸಾಲ್ಟಾಗಿ ಡಾಟಾಗಿ ಹಂಗೆ ಕುತ್ಕೊಂಡ್ಬಿಡುತ್ತೆ. ಅದೊಂದು ಕಷ್ಟ ನನಗೆ.
ತುಂಬ ಸಾಲ್ಟ್ ವಾಟರ್ ಇರೋದ್ರಿಂದ ನೋಡ್ತಾ ಇರ್ಬೋದು ನಾನು ಒದ್ದೆ ಇದ್ರೂ ಸಹ ಒರೆಸ್ಬಿಟ್ಟು ಗ್ಲಾಸ್ನೆಲ್ಲ ನನಗೆ ಎತ್ತಿಕ್ಬಿಡ್ತೀನಿ. ಯಾಕಂದರೆ ಇಲ್ಲಾಂದರೆ ಅದು ಹಂಗಂಗೆ ಮಚ್ಚೆ ಇರುತ್ತೆ. ಮತ್ತು ನೀರು ಕುಡಿಬೇಕು ಏನಾದ್ರು ಕುಡಿಬೇಕು ಅಂದಾಗ ಮನಸ್ಸೇ ಒಪ್ಪೋದಿಲ್ಲ. ತುಂಬ ಸಾಲ್ಟ್ ವಾಟರ್ ಇರೋದ್ರಿಂದ ಹಾಗೇ ಇರುತ್ತೆ, ನೋಡೋಕ್ಕೆ ಇಷ್ಟ ಆಗೋದಿಲ್ಲ. ಅದರಿಂದ ಸ್ವಲ್ಪ ಮಚ್ಚೆ ಏನಾದ್ರು ಅಂದರೆ ಹಂಗೆ ಒರೆಸ್ಬಿಟ್ಟು ಎತ್ತಿಕ್ಕೊಂಬಿಡ್ತೀನಿ. ಮತ್ತು ಯೂಸ್ ಮಾಡುವಾಗ ಈಸಿ ಇರುತ್ತೆ. ಇಲ್ಲ ಅಂದರೆ ಅದು ಮಚ್ಚೆ ನೋಡ್ಕೊಂಡಿರೋಕ್ಕೂ ಆಗೋದಿಲ್ಲ, ಸುಮ್ಮನೆ ಇದು ಮಾಡೋಕ್ಕೂ ಆಗೋದಿಲ್ಲ, ಯೂಸ್ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ. ಆ ರೀಸನ್ಗೋಸ್ಕರ. ಅಷ್ಟರಲ್ಲಿ ನನ್ನ ಟೀ ಸಹ ರೆಡಿ ಆಗುತ್ತೆ. ಟೀನೂ ರೆಡಿ ಮಾಡಿಕೊಂಡು ಕುಡ್ಕೊಂಡು ನನ್ನ ಟೈಮಿನ ಮನೆ ಕೆಲಸ ಶುರು ಮಾಡ್ಕೊಬೇಕಾಗುತ್ತೆ. ಇವತ್ತಿನಿಂದ ಬೆಳಗ್ಗೆ ರೊಟೀನ್ ಈ ರೀತಿ ಇತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.